ಸುಜಿ ಸುಜಿ ಇಬ್ರು ನೋಡಿಲ್ವಲ್ಲ ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಎಲ್ಲಿದೆ ಅಂತನ ಹೆಂಗೆ ಹೋಗೋದು? ಸುಜಿ ಸುಜಿ ಸಮೃದ್ಧಿ ಉಪ್ಪಿನಕಾಯಿ ಎಲ್ಲಿದೆ ಫ್ಯಾಕ್ಟ್ರಿ ನೋಡಿದ್ಯಾ ನೀನು? ನಾನು ನೋಡಿಲ್ಲ ಕಣ್ರಿ, ಮೊದಲನೇ ಸಲ ಅಲ್ವಾ ಬಂದಿರೋದು ನಾನು ಇಲ್ಲಿಗೆ. ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ ಬರ್ರಿ. ಇದೇ ಏರಿಯಾದಲ್ಲೇ ಇರೋದು, ಅಡ್ರೆಸ್ ಕೊಟ್ಟಿದ್ರಲ್ವಾ, ಇದೇ ಏರಿಯಾ. ಹೌದಾ, ಸರಿ ಆಯ್ತು ನಡಿ. ನಾನು ಮುಂಚೆ ಒಂದ್ಸಲ ನಮ್ಮ ಮಾವನ ಜೊತೆ ಬಂದಿದ್ದೆ. ನೋಡಿದ್ದೀನಿ ಈ ಏರಿಯಾ ಎಲ್ಲನ. ಇಲ್ಲಿ ತುಂಬ ಉಪ್ಪಿನಕಾಯಿ ಫ್ಯಾಕ್ಟ್ರಿಗಳು ಬರ್ತವೆ, ಎರಡು ಮೂರು ಇದ್ದಾವೆ ಅನ್ಸುತ್ತೆ. ಹೌದಾ, ನಿಮ್ಮ ಮಾವ ಇಲ್ಲಿದ್ದಾರಾ? ಮೊದಲು ಇಲ್ಲೇ ಇದ್ದರು, ಈಗೇನೋ ಬೇರೆ ಕಡೆ ಎಲ್ಲನೂ ಹೋಗಿರ್ಬೇಕೇನೋ. ನಾವು ಇತ್ತೀಚೆಗೆ ಅವ್ರ ಮನೆ ಕಡೆಗೂ ಹೋಗಿಲ್ಲ. ಈಗ ಅದೆಲ್ಲ ಯಾಕೆ ಚಿಂತೆ, ನಡಿ ನಮಗೆ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಇದೇ ಫ್ಯಾಕ್ಟ್ರಿ ಅಲ್ವಾ ಹೇಳಿದ್ದವರು? ಅಲ್ಲಿ ಯಾರೋ ಅಣ್ಣ ನಿಂತಿದ್ದಾರೆ, ಕೇಳೋಣ ಬಾ. ನಮಸ್ಕಾರ ಅಣ್ಣ, ನಮ್ಮ ಹೆಸರು ಕಾಂತ ಅಂತನ, ಇವರು ನಮ್ಮ ಮಿಸ್ಸಸ್ಸು ಸೂಜಿ ಅಂತನ. ಇದು ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅಲ್ವಾ? ಹೌದು, ನಿಮಗೆ ಏನಾಗಬೇಕಾಗಿತ್ತು? ಏನೂ ಇಲ್ಲ, ರಾಮ್ ಪ್ರಸಾದ್ ಸರ್ ಇದ್ದಾರಲ್ಲ, ಅವ್ರನ್ನ ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು. ನಾವು ರಾಮನಹಳ್ಳಿಯಿಂದ ಬಂದಿದ್ದೀವಿ. ಈ ಫ್ಯಾಕ್ಟ್ರಿಗೆ ನಾವು ಉಪ್ಪಿನಕಾಯಿ ಮಾಡಿ ಕಳಿಸ್ತೀವಿ. ನೀವು ಬಂದಿದ್ರಿ ಅಲ್ವಾ? ನೀವು ಬಂದಿದ್ದೀರಾ ನಮ್ಮ ಊರಿಗೆ ಒಂದ್ಸಲ? ಓ ಹೌದಾ, ಕೇಳಿದ್ದೀನಿ. ನಿಮ್ಮ ಹೆಸರು ದೇವಿ ಉಪ್ಪಿನಕಾಯಿ ತಾನೇ ನಿಮ್ಮದು? ಹೌದೌದು, ನಾವೇ ಉಪ್ಪಿನಕಾಯಿ ಮಾಡಿ ಕಳಿಸೋದು. ಓ ಸರಿ, ನಿಮ್ಮ ಬಗ್ಗೆ ನಮ್ಮ ಯಜಮಾನ್ರು ಅವಾಗ ಹೇಳ್ತಾ ಇರ್ತಾರೆ. ಗಂಡ ಹೆಂಡ್ತಿ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ. ಅವರಿಂದ ನಮ್ಮ ಫ್ಯಾಕ್ಟ್ರಿ ಇವತ್ತು ಒಂದು ರೇಂಜಲ್ಲಿ ಚೆನ್ನಾಗಿ ಹೋಗ್ತಾ ಐತೆ, ಒಳ್ಳೆ ಡಿಮ್ಯಾಂಡ್ ಇದೆ, ಒಳ್ಳೆ ಪ್ರಾಫಿಟೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಏನಾಗಬೇಕಾಗಿತ್ತು? ಅವ್ರನ್ನ ಭೇಟಿ ಮಾಡಬೇಕಾ? ಹೌದು, ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು, ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ. ಓ ಹೌದಾ, ಸರಿ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಏನು ಲೋಕೇಶ? ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತನ, ಅದೇ ದೇವಿ ಉಪ್ಪಿನಕಾಯಿ ಓನರ್ ಸೂಜಿ ಅವರು ಮತ್ತು ಅವರ ಗಂಡ ಇಬ್ಬರು ಬಂದಿದ್ದಾರೆ ಸರ್. ಏನೋ ನಿಮ್ಮ ಹತ್ರ ಮಾತಾಡಬೇಕಂತೆ. ಹೌದಾ, ಈಗೇನಿತ್ತು ಅಂತ ಅರ್ಜೆಂಟ್ ಮಾತಾಡೋ ಅಂಥದ್ದು? ಸರಿ, ಒಳಗೆ ಕಳಿಸು ಅವ್ರನ್ನ. ಸರಿ ಬನ್ನಿ ಸರ್, ಕರಿತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರನಮ್ಮ, ಕೂತ್ಕೊಳ್ರಿ. ಏನು ಸಮಾಚಾರ? ಇದ್ಕಿದ್ದಂಗೆ ಅಡ್ರೆಸ್ ಹುಡ್ಕೊಂಡು ಬಂದುಬಿಟ್ಟಿದ್ದೀರಾ? ಏನಾಗಬೇಕಾಗಿತ್ತು? ಕೂತ್ಕೊಳ್ಳಮ್ಮ, ಕೂತ್ಕೊಳ್ರಿ ಕಾಂತರಾಜು. ಏನಿಲ್ಲ ಸರ್, ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಮುಖ್ಯವಾದ ವಿಷಯನಾ? ಏನು ಸಮಾಚಾರ? ಏನು ದುಡ್ಡು ಗಿಡ್ಡು ಏನಾದರೂ ಬೇಕಾಗಿತ್ತಾ? ಹೇಳಿ, ಪರವಾಗಿಲ್ಲ. ಕೂತ್ಕೊಳ್ರಿ ನೀವು, ಮೊದಲು ಹೇಳ್ತೀನಿ. ಹೇಳಿ, ಈಗ ಏನಾಗಬೇಕಾಗಿತ್ತು, ಏನು ಮಾತಾಡಬೇಕು? ಏನೂ ಇಲ್ಲ ಸರ್, ಅದೇ ಇಲ್ಲಿ ಇನ್ನೊಂದು ಯಾವುದೋ ಪ್ರೀತಿ ಅಂತ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆಯಲ್ಲ, ನಿಮಗೆ ಗೊತ್ತಾ? ಗೊತ್ತು. ಮುಂಚೆ ಅವ್ರದ್ದು ಚೆನ್ನಾಗಿ ನಡೀತಾ ಇತ್ತು. ನಾವು ಯಾವಾಗ ನಿಮ್ಮ ಹತ್ರ ಆರ್ಡ್ರ್ ಕೊಟ್ಬಿಟ್ಟು ಹಳ್ಳಿಯಿಂದ ಮಾಡಿಸ್ಕೊಂಬಂದ್ವು, ಆವಾಗಿಂದ ನಮ್ಮದು ಮೇಲಕ್ಕೆ ಹೋಗಿದೆ, ಅವ್ರದ್ದು ಕೆಳಕ್ಕೆ ಹೋಗ್ಬಿಟ್ಟಿದೆ. ಈಗ ಅದಕ್ಕೆ ಕಾಯ್ತಾ ಇದ್ದಾನೆ. ನಮ್ಗೆ ಹೆಂಗಾದ್ರೂ ಮಾಡಿ ಟಕ್ಕರ್ ಕೊಡಬೇಕು, ನಮ್ಮ ಫ್ಯಾಕ್ಟ್ರಿನ ಡೌನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ ಅವನು. ರಾಜೀವ. ಹೌದಾ ಸರ್, ಅದೇ ಓನರೇನೆ, ನಮ್ಮನ್ನು ಹುಡುಕೊಂಬಂದಿದ್ರು ಸರ್. ಹೌದಾ, ಅಲ್ಲಿಗೆ ಬಂದಿದ್ದ ಅವನು? ಆ ಅಡ್ರೆಸ್ಸು ಯಾರು ಕೊಟ್ಟರು? ನಾನು ಯಾರಿಗೂ ಲೀಕ್ ಮಾಡೇ ಇಲ್ವಲ್ಲ, ನಿಮ್ಮ ಉಪ್ಪಿನಕಾಯಿ ಬಗ್ಗೆ ಆಗಲಿ ಹಳ್ಳಿ ಬಗ್ಗೆ ಆಗಲಿ ಅಡ್ರೆಸ್ ಆಗಲಿ ಎಲ್ಲೂ ಲೀಕ್ ಮಾಡಿಲ್ಲ. ಅವ್ರಿಗೆ ಹೆಂಗೆ ಕೊಟ್ಟರು? ಅಡ್ರೆಸ್ ಯಾರು ಕೊಟ್ಟರು ಅವ್ರಿಗೆ? ಹೆಂಗೆ ಗೊತ್ತಾಯಿತು ಅಂತ? ನೀವೆಲ್ಲೂ ಲೀಕ್ ಮಾಡಿಲ್ಲ ಸರ್, ಆದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರಿಗೇನೋ ನೀವು ಆರ್ಡರ್ ಕೊಟ್ಟಿಲ್ವಂತಲ್ಲ. ನಮ್ಮ ತವ್ರ ಮನೆಯಲ್ಲಿ ನಮ್ಮ ಅತ್ತಿಗೇನು ಉಪ್ಪಿನಕಾಯಿ ಮಾಡ್ತಾರೆ, ಅತ್ತಿಗೆ ಮತ್ತೆ ನಮ್ಮ ಗೌರಿ ಅಕ್ಕ ಅಂತೇಳಿ ಇಬ್ಬರು ಇದ್ದಾರೆ, ಅವರಿಬ್ಬರು ಮಾಡ್ತಾರೆ. ನೀವು ಅವ್ರಿಗೆ ಆರ್ಡರ್ ಕೊಡ್ಲಿಲ್ವಂತಲ್ಲ ಸರ್ ಈ ಮಂತು? ಅದೇ ಯಾಕೆ ಅಂತ ಹೇಳಿದ್ನಲ್ಲ ನಿಮಗೆ. ನೀವು ಹೇಳಿದ್ರಿ ಸರ್, ಆದರೆ ಅವ್ರು ಸುಮ್ಮನೆ ಇರಬೇಕಲ್ಲ. ಈ ತಿಂಗಳು ಆರ್ಡರ್ ಕೊಟ್ಟಿಲ್ಲ, ನಿಮ್ಮ ಸವಾಸ ಬೇಡ ಅಂತನ ಇಲ್ಲಿಗೆ ಬೆಂಗಳೂರಲ್ಲಿಗೆ ಹುಡುಕೊಂಬಂದು ಆ ಪ್ರೀತಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓನರ್ಗೆ ಯಾರೋ ತೋರಿಸಿದ್ದಾರೆ. ಅದಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಅವರೇ ಈಗ ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿದ್ದಾರೆ ನಮ್ಮ ಅತ್ತಿಗೆಗೆ. ಹೌದಾ, ನೇತ್ರ ಅವರು ಇಲ್ಲಿಗೆ ಹುಡ್ಕೊಂಬಂದಿದ್ರಾ? ಅಯ್ಯೋ ರಾಮ, ನನಗೆ ಗೊತ್ತೇ ಆಗಲಿಲ್ವಲ್ಲ. ಈಗ ಏನು ಮಾಡೋದು? ಹಂಗೆ ಗೊತ್ತಾಗಿದ್ದರೆ ನಾನೇ ಅವ್ರಿಗೆ ಸ್ವಲ್ಪ ಆರ್ಡ್ರ್ ಕೊಟ್ಬಿಡ್ತಿದ್ದೆ. ಈಗ ಏನು ಮಾಡೋದು? ಆ ನೇತ್ರ ಅವರು ಅಷ್ಟು ಉಪ್ಪಿನಕಾಯಿ ಅಷ್ಟಕ್ಕಷ್ಟೇ ಮಾಡಿಕೊಡೋದು. ಆದರೂ ಪರವಾಗಿಲ್ಲ, ಹಳ್ಳಿ ಜನ ಅಲ್ವಾ, ಟೇಸ್ಟನ್ನು ಚೆನ್ನಾಗೇ ಮಾಡಿದರು. ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ನಿಮಗೆ ಕೊಟ್ಬಿಟ್ಟೆ. ಅದು ಅಲ್ಲದೆ ಅವರು ಈ ಜವಾಬ್ದಾರಿ ಇಲ್ಲ, ಹೇಳಿ ಟೈಮಿಗೆ ಸರಿಯಾಗಿ ಕೊಡಲ್ಲ. ಅದಕ್ಕೆ ಈ ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ಮಂತಿಂದ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗಡೆ ಇವರು ನಮ್ಮ ವಿರೋಧಿಗಳ ಹತ್ರನ ಆರ್ಡ್ರ್ ತೊಗೊಂಡಿದ್ದಾರಾ?
ಅಯ್ಯೋ ಏನಪ್ಪ, ಒಂದು ತಿಂಗಳು ಕೊಡ್ದಿಲ್ಲದಕ್ಕೆ ಈ ಥರ ಮಾಡ್ತಾ ಇದ್ದಾರಲ್ಲ. ನಾನು ಹೇಳಿದೆ ನೆಕ್ಸ್ಟ್ ಮಂತಿಂದ ಕೊಡ್ತೀವಿ ನಿಮಗೆ, ಈ ತಿಂಗಳು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಅದನ್ನು ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿಲ್ವ ಅವರು? ಹಾಂ, ಈಗ ಅವನ ಹತ್ರ ಹೋಗಿದ್ದಾರಾ? ಅವನು ತುಂಬ ಡೇಂಜರ್ ಮನುಷ್ಯ. ನಮ್ಮನ್ನು ಟಾರ್ಗೆಟ್ ಮಾಡಬೇಕು ಅಂತ ಕಾಯ್ತಾ ಇದ್ದ, ಯಾರಾದರೂ ಸಿಗ್ತಾರಾ ಅಂತನ. ಹಾಂ, ಇವ್ರು ಯಾಕೆ ಅಲ್ಲಿಗೆ ಹೋದ್ರು? ಈಗ ಏನು ಮಾಡೋದು? ಅಷ್ಟೇ ಅಲ್ಲ ಸರ್, ಅವರು ನಮ್ಮ ಹತ್ರನೂ ಬಂದು ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತೀವಿ, ನಮಗೆ ಉಪ್ಪಿನಕಾಯಿ ಮಾಡ್ಕೊಡು ಅಂತ ಕೇಳಿದ್ರು. ನಾವು ಆಗಲ್ಲ ಅಂತಾನು ಹೇಳಿದ್ವಿ. ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಿ, ಸುಮ್ಮನೆ ಬರೋ ಲಕ್ಷ್ಮಿನ ಕಾಲಲ್ಲಿ ಒದಿಬೇಡಿ, ಬಳಸ್ಕೊಳ್ರಿ ಅಂತ ನಮ್ಮ ಅತ್ತಿಗೆನೂ ಬಂದು ಹೇಳಿದ್ರು ಇವತ್ತು, ಅಲ್ಲ ನಿನ್ನೆ ಸಾಯಂಕಾಲ. ಅದಕ್ಕೆ ನಾವಿವತ್ತು ನಿಮ್ಮನ್ನು ಹುಡುಕೊಂಬಂದು ನಿಮ್ಗೆ ಈ ವಿಷಯ ಹೇಳೋಣ ಅಂತ ಬಂದ್ವಿ. ಯಾವುದಕ್ಕೂ ನೀವು ಹುಷಾರಾಗಿರ್ರಿ ಸರ್. ಅವರು ಏನ್ ಮಾಡ್ತಾರೋ ಅಂತ ಹೇಳಕ್ಕಾಗಲ್ಲ. ನಮ್ಮ ಅತ್ತಿಗೆನ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವರೇ ನಮ್ಮ ಹತ್ರ ಬಂದು ಏನೇನೋ ಹೇಳಿದ್ರು, ನಮ್ಮ ತಲೆ ಕೆಡಿಸಿದ್ರು. ಉಪ್ಪಿನಕಾಯಿ ಆರ್ಡರ್ ತಗೊಳ್ಳಿ, ಅವ್ರ ಹತ್ರ ತಗೋಬೇಡ್ರಿ ಅಂತಾನ. ಹೌದಾ? ನೀವು ಬಂದಿದ್ದು ಒಳ್ಳೆಯದೇ ಆಯಿತು ಬಿಡಿ. ನನಗೆ ಈ ವಿಷಯ ಗೊತ್ತಿಲ್ಲ ಅಂತಂದರೆ ನಾನು ಯಾಮಾರ್ಬಿಡ್ತಿದ್ದೆ. ಇನ್ಮೇಲೆ ನಾನು ಹುಷಾರಾಗಿರ್ತೀನಿ. ಯಾವುದಕ್ಕೂ ನೀವು ಯಾವುದೇ ಕಾರಣಕ್ಕೂ ಒಪ್ಕೊಂಬಕ್ಕೆ ಹೋಗಬೇಡ್ರಿ. ನಿಮಗೆ ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಯಾಮಾರಿಸ್ಬೋದು, ಆದರೆ ಅವನು ಸರಿಯಾಗಿ ದುಡ್ಡೂ ಕೊಡಲ್ಲ, ಪೇಮೆಂಟೂ ಕೊಡಲ್ಲ, ಆರ್ಡ್ರೂ ನೆಟ್ಟಿಗೆ ಸಿಗಲ್ಲ. ಏನಂದರೆ ನನ್ನ ಮೇಲೆ ಕಾಂಪಿಟೇಟ್ ಮಾಡಿ ನನ್ನ ಹೆಂಗಾದ್ರೂ ಮಾಡಿ ಮುಚ್ಚಿಸ್ಬೇಕು ನನ್ನ ಫ್ಯಾಕ್ಟ್ರಿನ ಅಂತ ಪ್ರಯತ್ನ ಪಡ್ತಾನೆ. ಈಗ ಒಂದು ಆಲೇನೆ ಅರ್ಧ ಲಾಸ್ ಎದ್ದೋಗಿದ್ದಾನೆ, ಇನ್ನು ಅರ್ಧ ಉಳ್ಕೊಂಡಿದ್ದಾನೆ. ಯಾವ ಉಪ್ಪಿನಕಾಯಿನೂ ಡಿಮ್ಯಾಂಡ್ ಇಲ್ಲ ಅವ್ರಿಗೆ. ಅವ್ರದ್ದು ಉಪ್ಪಿನಕಾಯಲ್ಲಿ ಯಾವ ಟೇಸ್ಟು ಇರಲ್ಲ, ಏನೂ ಇರಲ್ಲ, ಬರೀ ಕೆಮಿಕಲ್ಲು ಹಾಕ್ಬಿಟ್ಟು ಮಾಡ್ತಾನೆ ಅಂತೇಳಿ ಎಲ್ಲ ಕಂಪ್ಲೇಂಟ್ ಹೋಗಿದೆ. ಹಾಗಾಗಿ ಈಗ ಹಳ್ಳಿ ಕಡೆ ಮುಖ ಮಾಡಿದ್ದಾನೆ. ನಾನು ಯಾವಾಗ ಹಳ್ಳಿ ಕಡೆಯಿಂದ ಉಪ್ಪಿನಕಾಯಿ ತರ್ಸೋಕ್ಕೆ ಶುರು ಮಾಡಿದ್ನೋ ಆವಾಗಿಂದ ಅವನು ಹೆಂಗೋ ಅಡ್ರೆಸ್ ತಿಳ್ಕೊಂಡು, ಇವ್ರು ಬೇರೆ ಬಂದಿದ್ದಾರಲ್ಲ ಅವರೇನೆ, ಅವ್ರ ಹತ್ರ ಅಡ್ರೆಸ್ ತಿಳ್ಕೊಂಡು ನಿಮ್ಮ ಹತ್ರನೂ ಬಂದಿದ್ದಾನೆ. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಒಪ್ಕೊಂಬಕ್ಕೆ ಹೋಗಬೇಡಿ. ಬೇಕು ಅಂದರೆ ನಾನೇ ನಿಮಗೆ ದುಡ್ಡು ಜಾಸ್ತಿ ಬೇಕು ಅಂದರೆ ಹೇಳಿ ಕೊಡ್ತೀನಿ. ಆದರೆ ಅವನಿಗೆ ಮಾತ್ರ ನೀವು ಉಪ್ಪಿನಕಾಯಿ ಮಾಡಿಕೊಡ್ಬೇಡಿ, ಆರ್ಡ್ರ್ ತಗೊಂಬಕ್ಕೆ ಹೋಗಬೇಡಿ. ಅಯ್ಯೋ ಸರ್, ನಮ್ಗೇನು ಜಾಸ್ತಿ ಏನು ಬೇಡ, ನಿಯತ್ತಾಗಿ ನಾವು ಮಾಡ್ಕೊಡ್ತೀವಿ. ನೀವು ನಮಗೆ ಅಡ್ವಾನ್ಸ್ ದುಡ್ಡೆಲ್ಲ ಕೊಟ್ಟಿದ್ದೀರಾ, ಹಂಗಿದ್ಮೇಲೆ ನಿಮಗೆ ನಾವು ಮೋಸ ಮಾಡೋಕ್ಕಾಗುತ್ತಾ ಸರ್? ಹಂಗೆಲ್ಲ ತಪ್ಪು ತಿಳ್ಕೊಂಬೋಬೇಡಿ. ನಾವು ಯಾವುದೇ ಕಾರಣಕ್ಕೂ ಅವರೆಷ್ಟೇ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ್ರೆ ನಾವು ಒಪ್ಕೊಂಬೋದೇ ಇಲ್ಲ. ಆದರೆ ನೀವು ಸ್ವಲ್ಪ ಹುಷಾರಾಗಿರ್ರಿ. ಏನಾದರೂ ಕಿತಾಪತಿ ಮಾಡ್ತಾರೋ ಏನೋ, ನಮ್ಮ ಅತ್ತಿಗೆ ಬೇರೆ ಬಂದು ನಮ್ಮನ್ನು ಎದುರಿಸ್ಬಿಟ್ರು. ಹಿಂಗೆ ಆ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗುತ್ತೆ, ಹಂಗೆ ಹಿಂಗೆ ಅಂತಾನ. ಅದಕ್ಕೆ ನಮಗೂ ಭಯ ಆಯಿತು. ಯಾವುದಕ್ಕೂ ನಿಮ್ಮ ವಿಷಯ ಹೇಳೋಣ ಅಂತಾನ ನಾನು ನನ್ನ ಗಂಡ ಇಲ್ಲಿಗೆ ಬಂದ್ವಿ ಅಡ್ರೆಸ್ ಹುಡ್ಕೊಂಡು. ನಾನು ಹೇಳ್ತಾ ಇದ್ದೀನಲ್ಲ ನೋಡಮ್ಮ, ನಿಮಗೆ ಸರಿಯಾದ ಬೆಲೆನೇ ಕೊಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕೊಟ್ಬಿಟ್ಟು ನಾನಿಲ್ಲಿ ನಮ್ಮ ಕಸ್ಟಮರಿಗೆ ಜಾಸ್ತಿ ಮಾಡಿದ್ರೆ ಅದರಲ್ಲಿ ಉಪ್ಪಿನಕಾಯಿ ವ್ಯಾಪಾರನೂ ಡೌನ್ ಆಗುತ್ತೆ. ಹಾಗಾಗಿ ನಾನು ಆ ಥರ ಜಾಸ್ತಿ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ನಿಮಗೆ ಎಷ್ಟು ಲಾಭ ಕೊಡಬೇಕೋ ಅಷ್ಟನ್ನು ಕೊಡ್ತಾ ಇದ್ದೀನಿ. ನಿಮಗೆ ನಾನು ಕೊಡೋ ಅಂಥ ದುಡ್ಡು ಸರಿ ಅನಿಸಿದ್ರೆ ನಮಗೆ ನೀವು ಮಾಡಿಕೊಡಿ ಅದೇ ದುಡ್ಡಿಗೆ. ಇಲ್ಲ ನಮಗೆ ಜಾಸ್ತಿ ಬೇಕು ಅಂದರೆ ಒಂದು ಪತ್ರ ಬರೀರಿ, ಯಾವುದಕ್ಕೂ ವಿಚಾರಣೆ ಮಾಡ್ತೀನಿ. ಹಾಗಂತ ಹೇಳ್ಬಿಟ್ಟು ಅವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಂಬಕ್ಕೆ ಹೋಗಬೇಡಿ ದಯವಿಟ್ಟು. ಅಯ್ಯೋ ಸರ್, ನಾವು ಅಂಥವ್ರಲ್ಲ ಸರ್. ಹಂಗಿದ್ದಿದ್ರೆ ನಾವು ಇಲ್ಲಿಗಾನ ಬಂದು ನಿಮ್ಗೆ ಈ ವಿಷಯ ಯಾಕೆ ಹೇಳ್ತಿದ್ವಿ ಹೇಳಿ? ಅಲ್ಲೇ ಅವ್ರು ಜಾಸ್ತಿ ಕೊಡ್ತೀನಿ ಅಂದ ತಕ್ಷಣ ಒಪ್ಕೊಂಡು ಸುಮ್ಮನೆ ಆಗ್ತಿದ್ವಿ ಅಷ್ಟೇ. ಅದು ಸರಿನೇ ತಗೋ. ಲೋಕೇಶ್, ಇವ್ರಿಗೆ ಜ್ಯೂಸ್ ತಗೊಂಬ 2. ಜ್ಯೂಸ್ ಗೀಸ್ ಏನು ಬೇಡ ಬಿಡಿ ಸರ್. ಇರಲಿ ಪರವಾಗಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀರಾ, ಕುಡ್ಕೊಂಡೋಗಿ ತಗೊಂಬ. ಓಕೆ ಸರ್. ಈ ವಿಷಯನ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಉಪ್ಪಿನಕಾಯಿ ಮಾಡಿ ಬೇಗ ಆದಷ್ಟು ಹೆಚ್ಚು ಮಾಡೋಕ್ಕೆ ಉಪ್ಪಿನಕಾಯಿ ಪ್ರಯತ್ನ ಪಡಿ. ಆ ನೇತ್ರ ಅವ್ರಿಗೆ ನಾನು ನೆಕ್ಸ್ಟ್ ಮಂತಿಂದ ಉಪ್ಪಿನಕಾಯಿ ಆರ್ಡ್ರ್ ಕೊಡಬೇಕು ಅಂತ ನಾನು ತಿಳ್ಕೊಂಡೆ. ಯಾಕಂದರೆ 1 ಮಂತಲ್ಲಿ ಕೊಡ್ದಿದ್ರೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ. ನೆಕ್ಸ್ಟ್ ಮಂತಿಂದ ಕೊಡೋಣ, ಪರವಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅವ್ರದ್ದು. ನಿಮ್ಮಷ್ಟು ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ, ಡಿಮ್ಯಾಂಡ್ ಇರುತ್ತೆ ಹಳ್ಳಿ ಉಪ್ಪಿನಕಾಯಿ ಅಂದಮೇಲೆ. ಹಂಗಾಗಿ ನಾನು ಕೊಡೋಣ ಅಂದ್ಕೊಂಡೆ. ಅವ್ರು ನೋಡಿದ್ರೆ ನಮ್ಮ ವಿರೋಧಿಗಳ ಹತ್ರ ಡೀಲ್ ಮಾಡ್ಕೊಂಡಿದ್ದಾರೆ ಈಗ. ನೋಡೋಣ ಅದೇನು ಮಾಡ್ತಾನೋ ಅವನು ಅಂತಾನ. ಅವನಿಂದ ಏನೂ ಮಾಡೋಕ್ಕಾಗಲ್ಲ. ಹೆಂಗಾದ್ರೂ ಆಗಲಿ ಸರ್, ನಾವು ಈ ವಿಷಯ ಹೇಳೋಣ ಅಂತ ಬಂದ್ವಿ ಅಷ್ಟೇನೆ. ನಮಗೂ ಗೊತ್ತಿತ್ತು ನೀವೇ ಇಂಥದ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾನ. ಆದ್ರೂ ನಮಗೆ ಒಂದು ಮಾತು ತಿಳಿಸಿರೋದಾಗಿತ್ತು ನೀವು ಅಂತ ಎಲ್ಲಿ ಹೇಳ್ತಿರೋ. ಹಂಗೂ ಪತ್ರ ಬರೆಯೋಣ ಅಂದ್ಕೊಂಡೆ. ಪತ್ರ ಬರೆದ್ರೆ ಅದೆಲ್ಲ ಸರಿಯಾಗಿ ಅರ್ಥ ಆಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ನಾವೇ ಖುದ್ದಾಗಿ ಬಂದು ಹೇಳೋಣ ಅಂತ ಬಂದ್ವಿ ಸರ್. ತುಂಬ ಒಳ್ಳೆ ಕೆಲಸ ಮಾಡಿದ್ರ ನೀವು ಇಲ್ಲಿಗೆ ಬಂದು. ನೀವೇನು ಚಿಂತೆ ಮಾಡಬೇಡಿ. ನಾನು ಅವ್ರನ್ನ ಈ ವಿಷಯನ ನಾನು ನೋಡ್ಕೊತೀನಿ. ಇನ್ಮೇಲೆ ನಿಶ್ಚಿಂತೆಯಿಂದ ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ. ನಾನು ನಿಮಗೆ ಹೆಚ್ಚು ಆರ್ಡ್ರ್ ಕೊಡ್ತೀನಿ.
ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ನಿಮಗೂ ಬೆಲೆ ಸೂಕ್ತವಾದ ಬೆಲೆ ಕೊಟ್ಟೇ ಕೊಡ್ತೀನಿ. ಸರಿ ಸರ್, ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.